ಇವರನ್ನ ದಿ ಟಫೆಸ್ಟ್ ಮೈಂಡ್ ಸೆಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಇವರ ಮೈಂಡ್ ಸೆಟ್ ಮತ್ತು ಡಿಸಿಪ್ಲಿನ್ನಿಂದ 17 ಗಂಟೆಯಲ್ಲಿ 4030 ಪುಲ್ಲಪ್ಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದರು. ಅದಾದಮೇಲೆ 19 ಗಂಟೆಯಲ್ಲಿ 101 ಮೈಲಿ ಓಡಿ ವರ್ಲ್ಡ್ ರೆಕಾರ್ಡ್ ಮಾಡಿದರು. ಇಂಥ ಸಾಹಸ ಮಾಡೋದು ಅಷ್ಟು ಸುಲಭ ಅಲ್ಲ. ಇವ್ರ ಥರ ನಿಮ್ಮ ಮೈಂಡ್ ಸೆಟ್ ಡೆವಲಪ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ, ಪ್ರಪಂಚದ ಯಾವ ಶಕ್ತಿನೂ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಡ್ಯಾವಿಡ್ ಗಾಗಿನ್ಸ್ ಅಂದರೆ ಯಾರು ಗೊತ್ತಾ? ಡ್ಯಾವಿಡ್ ಅಂದರೆ ಇವರ ನಿಜವಾದ ಹೆಸರು. ಗಾಗಿನ್ಸ್ ಅನ್ನೋ ವ್ಯಕ್ತಿಯನ್ನು ಇವರು ಸೃಷ್ಟಿ ಮಾಡಿರೋದು. ನೀವು ನೋಡ್ತಾ ಇರೋ ಮನುಷ್ಯ ಡ್ಯಾವಿಡ್, ಇವರ ಒಳಗಿರೋ ವ್ಯಕ್ತಿ ಗಾಗಿನ್ಸ್. ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಹಾಕ್ತಾರೆ. ಡ್ಯಾವಿಡ್ ಹೇಳ್ತಾನೆ, ಬಾಡಿ ತುಂಬ ಪೇಯ್ನ್ ಇದೆ, ನಿನ್ನೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಇನ್ನೊಂದು ಅರ್ಧ ಗಂಟೆ ನಿದ್ದೆ ಮಾಡೋಣ ಅಂತ. ಆದರೆ ಗಾಗಿನ್ಸ್ ಹೇಳ್ತಾನೆ, ನೀನು ಇವಾಗ ಎದ್ದಿಲ್ಲ ಅಂದರೆ ನಿನ್ನ ಗುರಿನ ನೀನು ಮರೆತು ಬಿಡು ಅಂತ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ 25 ಕಿಲೋಮೀಟ್ರ್ ಓಡ್ತಾರೆ. ಆದರೆ ಅಲ್ಲಿ ಸ್ನೋಫಾಲ್ ಆದರೆ ಟೆಂಪ್ರೇಚರ್ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಹೋದರೆ ನೀವಾದರೆ ಏನು ಮಾಡ್ತೀವಿ? ತುಂಬ ಬೆಡ್ಶೀಟ್ ಹಾಕೊಂಡು ಮಲ್ಕೋತೀವಿ. ಆದರೆ ಇವರು ಯಾವತ್ತು ಸ್ನೋಫಾಲ್ ಆಗುತ್ತೋ, ಟೆಂಪ್ರೇಚರ್ 0 ಡಿಗ್ರಿ ಸೆಲ್ಸಿಯಸ್ಗೆ ಹೋಗುತ್ತೋ, ಅವತ್ತು ಬೆಳಗ್ಗೆ ಎದ್ದು 25 ಕಿಲೋಮೀಟ್ರ್ ಅಲ್ಲ, ಬದಲಾಗಿ 50 ಕಿಲೋಮೀಟ್ರ್ ಓಡ್ತಾರೆ. ಇದು ಮೈಂಡ್ ಸೆಟ್ ಅಂದರೆ. ನಾನು ನಿಮಗೆ ಸ್ನೋಫಾಲ್ ಆದಾಗ ಎದ್ದು 50 ಕಿಲೋಮೀಟ್ರ್ ಓಡಿ ಅಂತ ಹೇಳ್ತಾ ಇಲ್ಲ. ಇವರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಹಾರ್ಡ್ ಆ್ಯಂಡ್ ಟಫ್ ಇದೆ ಅಂತ. ಒಂದು ಸಲ ಮಾಡ್ಬೇಕು ಅಂದ್ಕೊಂಡ್ರೆ ಅದನ್ನ ಮಾಡಲೇಬೇಕು. ನೋ ಮೋರ್ ಎಕ್ಸ್ಕ್ಯೂಸಸ್. ಯುವರ್ ವೀಕ್ನೆಸ್ ಈಸ್ ನಾಟ್ ಯುವರ್ ವೀಕ್ನೆಸ್. ನಮ್ಮೆಲ್ಲರ ಲೈಫಲ್ಲಿ ಒಂದು ಪಾಯಿಂಟ್ ಅಥವಾ ಒಂದು ಟೈಮ್ ಬರುತ್ತೆ. ಆ ಪಾಯಿಂಟ್ ಅಥವಾ ಆ ಟೈಮಿಂದ ನಾವು ಮುಂದೆ ಹೋಗೋಕೆ ಆಗೋದಿಲ್ಲ. ಇಲ್ಲಿ ಎಲ್ಲ ಮುಗೀತು ಅಂದ್ಕೊಳ್ತೀವಿ. ಅದು ಸ್ಟಡೀಸಲ್ಲಾಗಿರ್ಬೋದು, ರಿಲೇಷನ್ಶಿಪ್ಸಲ್ಲಾಗಿರ್ಬೋದು. ಆದರೆ ಈ ಸಿಚುವೇಷನಲ್ಲಿ ಗಾಗಿನ್ಸ್ ಏನು ಮಾಡ್ತಾರೆ ಗೊತ್ತಾ? 2008 ಗಾಗಿನ್ಸ್ 100 ಮೈಲ್ಸ್ ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಇದು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಮ್ಯಾರಥಾನ್. 70 ಮೈಲ್ಸ್ವರೆಗೆ ಓಡ್ತಾರೆ. ಅದಾದಮೇಲೆ ಇವರಿಗೆ ನೀ ಇಂಜುರಿ ಆಗುತ್ತೆ. ಇಂಜುರಿ ಅಂದರೆ ಯಾವುದೋ ನಾರ್ಮಲ್ ಅಲ್ಲ, ಕಂಪಾರ್ಟ್ಮೆಂಟ್ ಸಿಂಡ್ರೋಮ್. ಇವರ ಕಾಲಲ್ಲಿರುವ ನರುಗೆ ಬ್ಲಡ್ ಸಪ್ಲೈ ಆಗ್ತಾ ಇರೋದಿಲ್ಲ. ನೀವು ಇದಕ್ಕೂ ಮೀರಿ ಓಡಿದರೆ ಪ್ಯಾರಲೈಸ್ ಆಗಬೇಕಾಗತ್ತೆ, ಕಾಲನ್ನು ತೆಗಿಬೇಕಾಗಬಹುದು ಅಂತ ಹೇಳ್ತಾರೆ. ಇವರ ಮೈಂಡ್ ಕೂಡ ಇದನ್ನೇ ಹೇಳುತ್ತೆ. ಆದರೆ ಇವರೇನು ಹೇಳ್ತಾರೆ ಗೊತ್ತಾ? ಯು ಕಾಂಟ್ ಸ್ಟಾಪ್ ಮಿ ಮದರ್ ಫಕ್ಕರ್ ಅಂತ ತನಗೆ ತಾನೇ ಹೇಳ್ಕೊಳ್ತಾರೆ. ಅಲ್ಲಿಂದ ಎದ್ದು ಮತ್ತೆ ಓಡ್ತಾರೆ. ಸ್ವಲ್ಪ ದೂರ ಓಡಿದ ಮೇಲೆ ಬೀಳ್ತಾರೆ. ಇವರು ಆ ಮ್ಯಾರಥಾನ್ನಲ್ಲಿ ಗೆದ್ದರು ಅಥವಾ ಸೋತರು ಅನ್ನೋದು ಮುಖ್ಯ ಅಲ್ಲ. ಇವರ ಮೈಂಡ್ ಸೆಟ್, ಆ ಡಿಸಿಪ್ಲಿನ್ ಮುಖ್ಯ. ನಮಗೆ ವೀಕ್ನೆಸ್ ಅನ್ನೋದು ಯಾವುದೂ ಇಲ್ಲ ಗುರು. ಇದೆಲ್ಲ ನಮಗೆ ನಾವು ಹಾಕ್ಕೊಂಡಿರೋ ಬೌಂಡ್ರಿ. ಮಾಡಬೇಕಂತ ಹೊರಟ್ರೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ. ನಾನು ನಿಮಗೆ ಹೇಳೋದಿಷ್ಟೇ, ನಾನು ವೀಕ್ ಇದ್ದೀನಿ, ನನ್ನಿಂದ ಆಗುತ್ತೋ ಇಲ್ವೋ, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದು ಬಿಡಿ. ಮುಂದೇನಾದರೂ ಆಗಲಿ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ನೀವು ನಿಮ್ಮ 100%ಅನ್ನು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಕೊಡಬೇಕು. ಇವತ್ತು ನಾನು ಈ ಚಾಪ್ಟರ್ ಅಥವಾ ಈ ಬುಕ್ಕನ್ನು ಮುಗಿಸ್ಬೇಕಂದ್ರೆ ಓದಲೇಬೇಕು, ಅದೆಷ್ಟೇ ಕಷ್ಟ ಆಗಲಿ. ನೋ ಮೋರ್ ಎಕ್ಸ್ಕ್ಯೂಸಸ್. ನಾನಿವತ್ತು ಇಷ್ಟು ಗಂಟೆ ಕೆಲಸ ಮಾಡಬೇಕಂದ್ರೆ ಮಾಡಲೇಬೇಕು, ಅದೇನಾದರೂ ಆಗಲಿ. ನೀವು ಆ ಬುಕ್ಕನ್ನು ಓದ್ತಿರೋ ಇಲ್ವೋ, ಆ ಕೆಲಸ ಮಾಡ್ತಿರೋ ಇಲ್ವೋ ಅದಲ್ಲ, ಬಟ್ ಆ ಮೈಂಡ್ ಸೆಟ್ನ ನೀವು ಬೆಳೆಸ್ಕೊಳ್ಬೇಕು. ಆಗ ನೀವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ.